ಒಂದು ಆಳವಾದ ಶಾಂತವಾದ ಕಾಡಿನಲ್ಲಿ ಒಂದು ಎತ್ತರವಾದ ಹಳೆಯ ಮರ ಇತ್ತು. ಆ ಮರದ ಮೇಲಿನ ಕೊಂಬೆಯಲ್ಲಿ ಒಂದು ಜ್ಞಾನಿಯಾದ ಗೂಬೆ ವಾಸಿಸುತ್ತಿತ್ತು. ಶಾಂತವಾಗಿ, ಎಚ್ಚರಿಕೆಯಿಂದ. ಸೂರ್ಯ ಅಸ್ತಮಿಸಿದಾಗ ಮತ್ತು ನಕ್ಷತ್ರಗಳು ಹೊಳೆಯಲು ಪ್ರಾರಂಭಿಸಿದಾಗ ಗೂಬೆ ತನ್ನ ಬಂಗಾರದ ಕಣ್ಣುಗಳನ್ನು ತೆರೆದಿತು. ಮಿಯುತ್ತದ ಕಾಡು ನಿದ್ರಿಸುತ್ತಿತ್ತು. ಆದರೆ ಗೂಬೆ ಎಚ್ಚರವಾಗಿತ್ತು. ಇದು ಅದರ ಪ್ರಪಂಚವನ್ನು ನೋಡುವ ಸಮಯವಾಗಿತ್ತು. ಪ್ರತಿ ರಾತ್ರಿ ಅದು ಎಲ್ಲವನ್ನೂ ಗಮನದಿಂದ ನೋಡುತ್ತಿತ್ತು. ಒಂದು ಸಣ್ಣ ಮೊಲ ತನ್ನ ಮಗುಗಳನ್ನು ನಿದ್ರೆಗೆ ಹಾಕುತ್ತಿದ್ದಳು. ಒಂದು ಅಳಿಲು ನಾಳೆಯ ಊಟಕ್ಕಾಗಿ ಕಾಯಿ ಮುಚ್ಚಿ ಇಡುತ್ತಿದ್ದಳು. ಒಂದು ನರಿ ರೈತನ ಹೊಲದ ಹತ್ತಿರ ನಿಧಾನವಾಗಿ ನಡೆಯುತ್ತಿದ್ದಿತು. ಮತ್ತು ಚಂದ್ರನ ಬೆಳಕಿನಲ್ಲಿ ಚಿಕ್ಕ ಕೀಟಗಳು ಮೃದುವಾಗಿ ಹಾಡುತ್ತಿದ್ದವು. ಗೂಬೆ ಒಂದು ಪದವೂ ಮಾತನಾಡಲಿಲ್ಲ. ಅದು ನೋಡಿತು, ಕೇಳಿತು, ಕಲಿತು. ಪ್ರತಿ ರಾತ್ರಿ ಅದು ದಯೆಯನ್ನು, ಕುತಂತ್ರವನ್ನು ನೋಡುತ್ತಿತ್ತು. ಆದರೆ ಅದು ಶಾಂತವಾಗಿಯೇ ಇತ್ತು. ಪ್ರತಿದಿನ ಸ್ವಲ್ಪ ಹೆಚ್ಚು ಜ್ಞಾನಿಯಾಗುತ್ತಿತ್ತು. ಒಂದು ರಾತ್ರಿ ಕಾಡು ಗದ್ದಲದಿಂದ ತುಂಬಿತು. ಎಲ್ಲಾ ಪ್ರಾಣಿಗಳು ವಾದಿಸುತ್ತಿದ್ದವು. ನಾನೇ ಹೆಚ್ಚು ಚತುರ ಎಂದು ನರಿ ಹೇಳಿತು. ಇಲ್ಲ, ನಾನೇ ಹೆಚ್ಚು ದಯಾಳು ಎಂದು ಮೊಲ ಹೇಳಿತು. ಆ ಸಮಯದಲ್ಲಿ ಆ ಎತ್ತರದ ಮರದ ಮೇಲಿನಿಂದ ಒಂದು ಆಳವಾದ ಮೃದುವಾದ ಧ್ವನಿ ಕೇಳಿಸಿತು. ನನ್ನ ಪ್ರಿಯ ಸ್ನೇಹಿತರೆ ಎಂದು ಗೂಬೆ ಹೇಳಿತು, ನಾನು ಎಷ್ಟು ಹೆಚ್ಚು ನೋಡುತ್ತೇನೆ ಅಷ್ಟು ಕಡಿಮೆ ಮಾತನಾಡುತ್ತೇನೆ. ನಾನು ಎಷ್ಟು ಕಡಿಮೆ ಮಾತನಾಡುತ್ತೇನೆ ಅಷ್ಟು ಹೆಚ್ಚು ಕೇಳುತ್ತೇನೆ. ನಾನು ಎಷ್ಟು ಹೆಚ್ಚು ಕೇಳುತ್ತೇನೆ ಅಷ್ಟು ಜ್ಞಾನಿಯಾಗುತ್ತೇನೆ. ಕಾಡು ಮೌನಗೊಂಡಿತು. ಚಂದ್ರನ ಬೆಳಕು ಪ್ರತಿಯೊಂದು ಮುಖದ ಮೇಲೂ ಮೃದುವಾಗಿ ಹೊಳೆಯಿತು. ಆ ರಾತ್ರಿ ನಂತರ ಪ್ರಾಣಿಗಳು ಮೃದುಸ್ವರದಲ್ಲಿ ಮಾತನಾಡಲು, ಹೆಚ್ಚು ಕೇಳಲು ಆರಂಭಿಸಿದವು. ಮತ್ತು ಆ ಗೂಬೆ ಹಾಗೆ ಜ್ಞಾನಿಗಳಾಗಲು ಪ್ರಯತ್ನಿಸಿದವು. ನಿಜವಾದ ಜ್ಞಾನ ಮಾತನಾಡುವುದರಲ್ಲಿ ಅಲ್ಲ, ಕೇಳುವುದರಲ್ಲಿ ಇದೆ.